ಮೋಸ್ಟ್ ಇಂಪಾರ್ಟೆಂಟ್ ನಾನು ನನ್ನ ಮಕ್ಳಿಗೆ ಇದೇ ಎರಡು ಹೇಳೋದು, ಏನೇ ಉಪಯೋಗಿಸಿದ್ರು ಅದರ ಸೋರ್ಸ್ ಎಲ್ಲಿಂದ ಬಂತು ನಿಮಗೆ. ರಿಸೋರ್ಸ್ ನೀರು ಉಪಯೋಗಿಸು, ಅನ್ನ ಉಪಯೋಗಿಸು, ಹಾಲು ಏನು ಬೇಕಾದ್ರೂ ಉಪಯೋಗಿಸು. ನೀವು ಉಪಯೋಗಿಸಿದ್ರು ಸೋರ್ಸ್ ಎಲ್ಲಿಂದ ಬಂತು ಅದು. ನೀವು ಉಪಯೋಗಿಸಿದ ನಂತರ ತ್ಯಾಜ್ಯ ಎಲ್ಲಿಗೆ ಹೋಯಿತು. ಇವೆರಡು ಭಾಳ ಮುಖ್ಯವಾದ ಪ್ರಶ್ನೆ. ನಮ್ಮ ಈಗಿನ ಸಿಟಿ ಲೈಫಲ್ಲಿ ಇವೆರಡನ್ನು ಮುಚ್ಚಿ ಮಿಕ್ಕಿದ್ದೆಲ್ಲ ತೋರಿಸ್ತಿರ್ತೀವಿ. ಬೆಂಗಳೂರಿಗೆ ನೋಡಿ, ಎಷ್ಟು ಕಡೆ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ತರಕಾರಿ ಬರುತ್ತೆ. ನಮಗೆ ಅದ್ರ ಮೇಲೆ ಗೌರವ ಇರಬೇಕು. ಊಟ ನನಗೇನು ತಿಂತಾ ಇದ್ದೀನಿ, ಏನು ಸಂಪನ್ಮೂಲ ಏನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಆದರೆ ನಾನು ಹೇಳ್ತಾ ಇರೋದು ಈಗ ಸದ್ಯದ್ದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಚೆನ್ನಾಗಿ ಉಪಯೋಗಿಸು. ದಯವಿಟ್ಟು ಆಹಾರನ ಯಾರೂ ವೇಸ್ಟ್ ಮಾಡಬೇಡಿ. ಯಾರೂ ಆಹಾರ ಯಾವುದೇ ರೀತಿಯಲ್ಲೂ ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ಒಂದೊಂದು ಆಹಾರದ ಒಂದೊಂದು ಕಣದಲ್ಲೂ ಪರಿಶ್ರಮ ಇದೆ. ಅದನ್ನು ಉಪಯೋಗಿಸಿದ ನಂತರ ತ್ಯಾಜ್ಯ ನಾನು ಏನು ಮಾಡ್ತೀನಿ, ನನಗೆ ಕಂಪೋಸ್ಟ್ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ನನ್ನ ತರಕಾರಿ ತ್ಯಾಜ್ಯಗಳನ್ನೇ ಕಂಪೋಸ್ಟ್ ಮಾಡಿ ನೀನೇನು ಅದನ್ನೇನು ಮಾರಿ ದುಡ್ಡು ಮಾಡ್ಕೊ ಅಂತ ಹೇಳ್ತಿಲ್ಲ. ನಿಮ್ಮ ಮನೆ ಮುಂದೆ ಹತ್ತಿರದಲ್ಲೇ ಎಲ್ಲೋ ಪಾರ್ಕ್ ಇರುತ್ತೆ, ಪಾರ್ಕಿಗೆ ತೊಗೊಂಡೋಗಿ ಹಾಕು ಬೇಡ ಅಂತಿಲ್ಲ. ಆದರೆ ಕಂಪೋಸ್ಟ್ ಪೂರ್ತಿ ಆಗಿರಬೇಕು. ಕೊಳತಿದ್ದನ್ನು ತೊಗೊಂಡೋಗಿ ಹಾಕಿದ್ರೆ ಇನ್ನೂ ತೊಂದರೆ ಆಗುತ್ತೆ. ನೀರನ್ನ ಆದಷ್ಟು ಬಳಕೆ ಕಡಿಮೆ ಮಾಡಿ. ನೀನು 10 ಲೀಟ್ರ್ 50 ಲೀಟ್ರ್ ನೀರಲ್ಲಿ ಸ್ನಾನ ಮಾಡ್ತೀರಿ, ನಾಳೆಯಿಂದ 45 ಲೀಟ್ರಿಗೆ ಮಾಡು, ನಾಡಿದಿಂದ 40 ಲೀಟ್ರಿಗೆ ಮಾಡು. ಹಾಗೆ ಕಡಿಮೆ ಉಪಯೋಗಿಸೋದ್ರಿಂದ ಆ್ಯಸ್ ಫೇಮಸ್ ಥಿಂಗ್ಸ್ ಇಸ್ ಪವರ್ ಸೇವ್ಡ್ ಇಸ್ ಪವರ್ ಜನರೇಟೆಡ್. ನೀನು 10 ವಾಟ್ಸ್ ಪವರ್ನ ಸೇವ್ ಮಾಡಿದ್ರೆ ಇವತ್ತು ಇಟ್ಸ್ ಆಸ್ ಗುಡ್ ಆಸ್ ಜನರೇಟೆಡ್. ನೀವು ಮನಿ ಸೇವ್ಡ್ ಇಸ್ ಮನಿ ಜನರೇಟೆಡ್. This applies to everything in life. Full video na ನೋಡಿ on Rapid Rashmi's YouTube channel.